2028ರ ವಿಧಾನಸಭೆ ಚುನಾವಣೆ ಇನ್ನೂ ದೂರದಲ್ಲಿದೆ. ಆದರೆ ಕರ್ನಾಟಕದ ರಾಜಕೀಯದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಕುರ್ಚಿಯ ಚರ್ಚೆ ಶುರುವಾಗಿದೆ. ಅದರಲ್ಲೂ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೀಡಿರುವ ಹೇಳಿಕೆ ಒಂದಷ್ಟು ಚರ್ಚೆ ಕಾರಣ. 1967ರಲ್ಲಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು ತಮ್ಮನ್ನ ಸಚಿವರನ್ನಾಗಿ ಮಾಡೋದಾಗಿ ಹೇಳಿದ್ರು. ಆದರೆ ತಾವು ಉಪಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಒಪ್ಪಿಕೊಳ್ಳದೆ ತಮ್ಮದೇ ಹಾದಿಯಲ್ಲಿ ಮುನ್ನಡೆದಿದ್ದಾಗಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಅವತ್ತು ಉಪಮುಖ್ಯಮಂತ್ರಿ ಆಗಲು ಒಪ್ಪಿಕೊಂಡಿದ್ರೆ ಇವತ್ತು ನಾನು ಈ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ. ಈಗಲೂ 2028ಕ್ಕೆ ನಾನೇ ಮುಖ್ಯಮಂತ್ರಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. 2028ರ ಬಳಿಕ ಕನ್ನಡಿಗರ ಪರವಾಗಿ ಹೊಸ ರಾಜಕೀಯ ಯುಗ ಆರಂಭಿಸುವುದಾಗಿ ಅವರು ಹೇಳಿದ್ದಾರೆ. ಕನ್ನಡಪರ ಹೋರಾಟಗಾರರು ಹಾಗೂ ಸಂಘಟನೆಗಳಿಗೆ ಸರ್ಕಾರದಿಂದ ಹೆಚ್ಚಿನ ನೆರವು ನೀಡಬೇಕು ಅಂತ ಪ್ರತಿಪಾದನೆ ಮಾಡಿರುತ್ತಾರೆ ವಾಟಾಳ್ ನಾಗರಾಜ್. ಕರ್ನಾಟಕದ ಪ್ರತಿ ಕನ್ನಡಿಗರ ಸಂಘಟನೆಗೆ ತಲಾ 10 ಲಕ್ಷ ಅನುದಾನ ಕೊಡುವ ಪ್ರಸ್ತಾಪವನ್ನ ಮುಂದಿಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಮಾಡ್ತಿರ್ತಾರೆ. ಒಂದಷ್ಟು ಲೆಕ್ಕಾಚಾರ ಅವರು ಹೋರಾಟ ಮಾಡ್ಕೊಂಡು ಅವ್ರದೇ ಆದಂತ ಒಂದಷ್ಟು ಇದು ಮಾಡಿದ್ದಾರೆ. ಬಟ್ 2028ಕ್ಕೆ DK ನಾನು ಅಂತಾರೆ, ವಿಜಯೇಂದ್ರ ನಾನು ಅಂತಾರೆ, ಕುಮಾರಸ್ವಾಮಿ ನಾನು ಅಂತಾರೆ. ಹಿಂಗ್ ನಡೀತಾ ಐತೆ ಲೆಕ್ಕಾಚಾರ. ಹಾಗಾಗಿ ವಾಟಾಳ್ ನಾಗರಾಜ್ ಅವರು ಅವ್ರದೇ ಆದಂತ ಶೈಲಿಯನ್ನು ಮಾತಾಡ್ತಾರೆ. ರಾಜ್ಯದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟಂತೆ ಆಗಸ್ಟ್ 2ರಂದು ನಡೆಯಲಿರತಕ್ಕಂಥ ಲಿಖಿತ ಪರೀಕ್ಷೆಯನ್ನ ಸಂಪೂರ್ಣ ಪಾರದರ್ಶಕತೆ ಕಾಯ್ದುಕೊಳ್ಳಲು ಕ್ರಾಂತಿಕಾರಿ ಬದಲಾವಣೆಗಳನ್ನ ತರಲಾಗಿದೆ. ಯಾವುದೇ ರೀತಿಯ ಅಕ್ರಮ ಅಥವಾ ಲೋಪಗಳಿಗೆ ಆಸ್ಪದವಿಲ್ಲದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದ್ದು, ಯುವ ಜನರ ಭವಿಷ್ಯ ಭದ್ರಪಡಿಸುವುದೇ ಸರ್ಕಾರದ ಮೂಲ ಧ್ಯೇಯ ಅಂತ ಗೃಹ ಸಚಿವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಈ ನೇಮಕಾತಿ ಪರೀಕ್ಷೆಯು ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳ ಕನಸಾಗಿದ್ದು, ಅರ್ಹ ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಬಾರದು ಎಂಬ ನಿಟ್ಟಿನಲ್ಲಿ ನ್ಯಾಯಸಮ್ಮತವಾಗಿ ಪರೀಕ್ಷೆ ನಡೆಸೋಕೆ ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಡಲಾಗಿದೆ. ಪರೀಕ್ಷಾ ಅಕ್ರಮ ತಡೆಗೆ ಕೈಗೊಂಡಿರತಕ್ಕಂಥ ಪ್ರಮುಖ ಕ್ರಮಗಳನ್ನ ನೋಡೋದಾದ್ರೆ, ಪರೀಕ್ಷೆ ಮುಗಿದ ನಂತರ ಉತ್ತರ ಪತ್ರಿಕೆ ತಿದ್ದುವ ಅಕ್ರಮಗಳಿಗೆ ಕಡಿವಾಣ ಹಾಕಲು OMR ಶೀಟ್ನಲ್ಲಿ 5ನೇ ಆಯ್ಕೆಯನ್ನು ನೀಡಲಾಗಿದ್ದು, ಅಭ್ಯರ್ಥಿಗಳು ಯಾವುದೇ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ದರೆ ಖಾಲಿ ಬಿಡುವಂತಿಲ್ಲ. ಬದಲಿಗೆ 5ನೇ ಕಾಲಮ್ ಅನ್ನು ಕಡ್ಡಾಯವಾಗಿ ಶೇಡ್ ಮಾಡಬೇಕು. ಖಾಲಿ ಬಿಟ್ಟರೆ ಅರ್ಧ ಅಂದ್ರೆ 0.5 ಅಂಕ ಕಡಿತಗೊಳಿಸಲಾಗುತ್ತೆ. ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ತಲುಪಿದ ಬಳಿಕ ಪ್ರಾಂಶುಪಾಲರ ನೇತೃತ್ವದಲ್ಲಿ ಹಾಗೂ 5 ಅಭ್ಯರ್ಥಿಗಳ ಎದುರಲ್ಲೇ ಸೀಲ್ ತೆರೆಯಲು ಆದೇಶಿಸಲಾಗಿದೆ. ಪರೀಕ್ಷೆ ಪೂರ್ಣಗೊಂಡ ಕೇವಲ 30 ನಿಮಿಷದೊಳಗೆ OMR ಶೀಟ್ಗಳನ್ನ KEA ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲಾಗುತ್ತೆ. ಪ್ರತಿ ಕೊಠಡಿಯಲ್ಲಿಯೂ ಹೈ ಡೆಫಿನೇಷನ್ ಕ್ಯಾಮೆರಾ, ಲೈವ್ ವೆಬ್ಕಾಸ್ಟಿಂಗ್, ನೆಟ್ವರ್ಕ್ ಜಾಮರ್, ಬೆಳ್ಳಚ್ಚು ಬಯೋಮೆಟ್ರಿಕ್ ಮತ್ತು ಮುಖಗುರುತು ಪತ್ತೆ ವ್ಯವಸ್ಥೆ ಇರಲಿದೆ. ಪರೀಕ್ಷಾ ಕೇಂದ್ರಕ್ಕೆ ಅಭ್ಯರ್ಥಿಗಳು 1 ಗಂಟೆ ಮುಂಚಿತವಾಗಿ ಆಗಮಿಸಿ ತಪಾಸಣೆಗೆ ಒಳಪಡಬೇಕು. ನಕಲು ತಡೆಯಲು ಅನಗತ್ಯ ವಸ್ತುಗಳನ್ನು ನಿಷೇಧಿಸಲಾಗಿದ್ರು. ಧಾರ್ಮಿಕ ನಂಬಿಕೆಗಳನ್ನು ಗೌರವಿಸುವ ನಿಟ್ಟಿನಲ್ಲಿ ಶಿವದಾರ, ಜನಿವಾರ, ಮಾಂಗಲ್ಯ ಸರ ಮುಂತಾದವುಗಳನ್ನು ಧರಿಸಲು ಅನುಮತಿ ಕೊಡಲಾಗಿದೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಎಸಗುವುದು ಕಂಡು ಬಂದರೆ ಅಂತಹ ಅಭ್ಯರ್ಥಿಗಳನ್ನ ಶಾಶ್ವತವಾಗಿ ಡಿಬಾರ್ ಮಾಡಲಾಗುವುದು ಅಂತ ಎಚ್ಚರಿಸಲಾಗಿದೆ. ಅಲ್ಲದೆ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಯಾವುದೇ ಅಕ್ರಮದ ಸುಳಿವು ಸಿಕ್ಕರೆ ನೇರವಾಗಿ ಸಂಪರ್ಕಿಸುವಂತೆ ಗೃಹ ಸಚಿವರು ಉದ್ಯೋಗಾಕಾಂಕ್ಷಿಗಳು ಕರೆ ಕೊಟ್ಟಿದ್ದಾರೆ. ಯಾವಾಗ ನೀಟಿಂಗ್ ಆಯ್ತು ಎಲ್ಲ ಎಚ್ಚೆತ್ಕೊಂಡವ್ರೆ ಸ್ಟೇಟ್ಗಳು ಬೇರೆ ಬೇರೆಯವರೆಲ್ಲ, ಇಲ್ಲಾಂದ್ರೆ ಮತ್ತೆ ಅಪೋಸಿಷನ್ ಪಾರ್ಟಿ ಪ್ರತಿಭಟನೆ ಮಾಡ್ಬಿಟ್ರೆ ಅಂತ. ಬಟ್ ಒಳ್ಳೇದು, ಟೈಟ್ ಮಾಡ್ಬೇಕು ಹಿಂಗೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ರಾಜ್ಯದಲ್ಲಿ ರಾಜಕೀಯ ಹಾಗೂ ಸಾಮಾಜಿಕ ವಲಯದಲ್ಲಿ ಹೋರಾಟದ ಕಿಚ್ಚು ಜೋರಾಗಿರುವ ಬೆನ್ನಲ್ಲೇ ವರುಣದೇವ ಜಲಾನಯನ ಪ್ರದೇಶದ ರೈತರಿಗೆ ಭಾರಿ ಸಿಹಿ ಸುದ್ದಿ ನೀಡಿದ್ದಾನೆ. ಕಾವೇರಿ ಕೊಳ್ಳದಲ್ಲಿ ಕಳೆದ 1 ವಾರದಿಂದ ಸತತವಾಗಿ ಸುರಿಯುತ್ತಿರುವ ಮುಂಗಾರು ಮಳೆಯಿಂದಾಗಿ ಪ್ರಮುಖ ಜಲಾಶಯಗಳಿಗೆ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಾಗಿದೆ. ಮೈಸೂರು ಭಾಗದ ಜೀವನಾಡಿ ಕಬಿನಿ ಜಲಾಶಯ ಈಗಾಗಲೇ ಸಂಪೂರ್ಣ ಭರ್ತಿಯಾಗಿದ್ದು, ಜಲಾಶಯದಿಂದ ಕಪಿಲಾ ನದಿಗೆ 10,000 ಕ್ಯೂಸೆಕ್ ನೀರು ಹರಿಯಲಾರಂಭಿಸಿದೆ. ಇದು ಸದ್ಯದ ತಮಿಳುನಾಡು ಕರ್ನಾಟಕ ಕಾವೇರಿ ವಿವಾದದ ತೀವ್ರತೆಯನ್ನು ತಣ್ಣಗಾಗಿಸುವ ಮುನ್ಸೂಚನೆ ಕೊಟ್ಟಿದೆ. ಅಣೆಕಟ್ಟಿನ ಸುರಕ್ಷತೆಯನ್ನು ಪರಿಗಣಿಸಿ ಅಧಿಕಾರಿಗಳು ಜಲಾಶಯದ 4 ಕ್ರಸ್ಟ್ ಗೇಟ್ಗಳನ್ನ ಓಪನ್ ಮಾಡಿ ಸುಮಾರು 10,000 ಕ್ಯೂಸೆಕ್ ನೀರನ್ನ ನದಿಗೆ ಹರಿಸುತ್ತಿದ್ದಾರೆ. ಈ ನೀರು ಕಪಿಲಾ ನದಿಯ ಮೂಲಕ ನೆರೆ ರಾಜ್ಯದತ್ತ ಸಾಗುತ್ತಿದ್ದು, ಒಳ ಹರಿವು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ನದಿ ಪಾತ್ರದ ಜನತೆಗೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಿ ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಸೂಚಿಸಲಾಗಿದೆ. ಇತ್ತ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕೃಷ್ಣರಾಜಸಾಗರ KRS ಜಲಾಶಯದಲ್ಲೂ ನೀರಿನ ವೈಭವ ಮರುಕಳಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗುತ್ತಿರೋದ್ರಿಂದ KRS ಡ್ಯಾಂಗೆ ಬರುವ ಒಳ ಹರಿವು 13,522 ಕ್ಯೂಸೆಕ್ ಜಿಗಿದಿದೆ. ಗರಿಷ್ಠ 124.80 ಅಡಿ ಎತ್ತರದ 124.80 ಅಡಿ ಎತ್ತರದ ಈ ಅಣೆಕಟ್ಟಿನ ಮಟ್ಟ ಸದ್ಯ 94.4 ಅಡಿಗೆ ತಲುಪಿದೆ. ಇನ್ನು 49.45 TMC ಒಟ್ಟು ಸಂಗ್ರಹ ಸಾಮರ್ಥ್ಯ ಹೊಂದಿರತಕ್ಕಂಥ ಈ ಜಲಾಶಯದಲ್ಲಿ ಸದ್ಯ 18.733 TMC ನೀರು ಸಂಗ್ರಹವಾಗಿದೆ. ಪ್ರಸ್ತುತ ಡ್ಯಾಂನಿಂದ ಕೇವಲ 1,565 ಕ್ಯೂಸೆಕ್ ನೀರನ್ನು ಮಾತ್ರ ಹೊರಬಿಡಲಾಗ್ತಿದ್ದು, ಇದೇ ರೀತಿ ಒಳ ಹರಿವು ಮುಂದುವರೆದ್ರೆ ಶೀಘ್ರದಲ್ಲೇ ನೀರಿನ ಮಟ್ಟ 100 ಅಡಿ ದಾಟಲಿದೆ. ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಪ್ರವಾಹದ ಸದೃಶ್ಯ ಮಳೆಯಿಂದಾಗಿ ಆರಂಗಿ ಜಲಾಶಯ ಕೂಡ ಭರ್ತಿಯಾಗಿದೆ. ಜಲಾಶಯದಿಂದ ನದಿಗೆ ಒಮ್ಮೆಗೆ 20,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ರಿಂದ ಆರಂಗಿ ಮುಂಭಾಗದ ಪ್ರಮುಖ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಪರಿಣಾಮವಾಗಿ ಆರಂಗಿ, ಎಡವನಾಡು ಹಾಗೂ ಸೋಮವಾರಪೇಟೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಸೇತುವೆಯ ಮೇಲೆ 3 ಅಡಿಗಿಂತ ಹೆಚ್ಚು ನೀರು ಹರಿಯುತ್ತಿದ್ದು, ನದಿ ತೀರದಲ್ಲಿ ಜನರಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಮುನ್ನೆಚ್ಚರಿಕೆಯಾಗಿ ಸ್ಥಳದಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಆರಂಗಿಯ ಗರಿಷ್ಠ ಮಟ್ಟ 2,859 ಅಡಿಯಾಗಿದ್ದು, ಪ್ರಸ್ತುತ ನೀರಿನ ಮಟ್ಟ 2,857 ಅಡಿಗೆ ಮುಟ್ಟಿದೆ.
ಸದ್ಯ ಜಲಾಶಯಕ್ಕೆ 9,896 ಕ್ಯೂಸೆಕ್ ಒಳ ಹರಿವು ಬರ್ತಿದ್ರೆ ಅಷ್ಟೇ ಪ್ರಮಾಣದ ಅಂದ್ರೆ 10,058 ಕ್ಯೂಸೆಕ್ ನೀರನ್ನ ನದಿಗೆ ಬಿಡ್ಲಾಗ್ತಾ ಇದೆ. ತಮಿಳುನಾಡು ನಮಗೆ ಸಂಘರ್ಷ ಆಗ್ತಾ ಇತ್ತು, ಪ್ರತಿಭಟನೆಗಳಾಗ್ತಾ ಇತ್ತು. ಮಳೆ ಬಂದೆಲ್ಲದಕ್ಕೂ ಆ ಪ್ರತಿಭಟನೆ ಬೆಂಕಿಗೆ ತಣ್ಣಗೆ ಮಾಡಿದೆ. ಮಳೆ ಆಗ್ಲಿ, ಜನ ಬೆಳೆ ಬೆಳೀಲಿ, ಎಲ್ಲರೂ ನೆಮ್ಮದಿಯಾಗಿರ್ಲಿ, ಅದಷ್ಟೇ ಬೇರೇನು ಬೇಡ. ಆಂಧ್ರ ಪ್ರದೇಶದ ವಿಜಯನಗರಂ ಜಿಲ್ಲೆಯ ಭೋಗಾಪುರಂನಲ್ಲಿ ನಿರ್ಮಿಸಲಾದ ಅಲ್ಲೂರು ಸೀತಾರಾಮರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಉದ್ಘಾಟನೆ ಮಾಡಿದರು. ವಿಮಾನ ನಿಲ್ದಾಣ ಉದ್ಘಾಟನೆಯ ಜೊತೆಗೆ ಭೋಗಾಪುರಂನಲ್ಲಿ ಸುಮಾರು 17,900 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಮೋದಿ ಅವರು ಶಂಕುಸ್ಥಾಪನೆ ನೆರವೇರಿಸಿ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದರು. ಇದಕ್ಕೂ ಮುನ್ನ ಭೋಗಾಪುರಂಗೆ ಆಗಮಿಸಿದ ಪ್ರಧಾನಿ ಮೋದಿ ಅವರಿಗೆ ಆತ್ಮೀಯ ಮತ್ತು ಅದ್ದೂರಿ ಸ್ವಾಗತ ಕೋರಲಾಯಿತು. ಈ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಹಾಗೂ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಪ್ರಧಾನಿಯವರ ಜೊತೆಗಿದ್ರು. ನಂತರ ವೇದಿಕೆಗೆ ಆಗಮಿಸಿದ ಪ್ರಧಾನಿಯವರನ್ನ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಈ ವಲಯದ ಸಾರಿಗೆ ಮತ್ತು ಮೂಲಸೌಕರ್ಯ ರಂಗಕ್ಕೆ ದೊಡ್ಡ ಬಲ ನೀಡಲಿರತಕ್ಕಂಥ ಈ ಯೋಜನೆಗಳು ಆಂಧ್ರ ಪ್ರದೇಶದ ಆರ್ಥಿಕ ಪ್ರಗತಿಗೆ ವೇಗ ನೀಡಲಿದೆ ಅಂತ ನಿರೀಕ್ಷಿಸಲಾಗಿದೆ.